ಹ್ಯಾಪಿ ಬರ್ಡೇ ಇದೇನೋ ಬಂದ್ಬಿಡ್ತಾನೆ. ಕ್ಯಾಮ್ರಾಮ್ಯಾನ್ ವರ್ಸಸ್ ಎಡಿಟರ್. ಬ್ಯಾಕ್ ಮೀ ಓಪನ್. ಚಿಲ್ಲಿ ಸ್ಪೈಸಿ ಆ್ಯಂಡ್ ಗ್ರೀನ್. ಬೈ ನಿಮ್ಗೆ ಗೊತ್ತಾ ಏನಾದರೂ ಹೇಳಿ. ಇದೆಯಲ್ಲ ನಿಮ್ಮ ಹತ್ರ ಒಂದು ಚೀಟ್. Okay, let's go. What is the farm? Hi, so welcome back to my new vlog. Guys, ಇವತ್ತಿನ ವ್ಲಾಗು ಕ್ಯಾಮ್ರಾಮ್ಯಾನ್ ವರ್ಸಸ್ ಎಡಿಟರ್ ಆಗ್ತಾ ಇದೆ. ಅಂದರೆ ಕತೆ ಏನು ಅಂದರೆ ನಮ್ಮ ಎಡಿಟರ್ದು ಬರ್ಡೇ ಇತ್ತು, ಅವಾಗ ಅವ್ರಿಗೆ ಗಿಫ್ಟು ಏನೂ ಸಿಕ್ಕಿರಲಿಲ್ಲ. ಹಂಗೆ ಇವಾಗ ನಮ್ಮ ಕ್ಯಾಮ್ರಾಮ್ಯಾನ್ ಬರ್ಡೇ ಇದೆ, ಅವ್ರದ್ದೇನು ಎಡಿಟರ್ ಬರ್ಡೇ ಇದೆ, ಅವ್ರಿಗೇನು ಗಿಫ್ಟ್ ಕೊಡೋದೇನು ಗೊತ್ತಿಲ್ಲ. ಸೊ ಅದಕ್ಕೆ ಇಬ್ಬರು ಮಧ್ಯೆ ಒಂದು ಕಾಂಪಿಟೇಷನ್ ಇಟ್ಬಿಡೋಣ. ಯಾರು ಗೆಲ್ತಾರೆ ಅವ್ರಿಗೆ ಒಂದು ಹ್ಯೂಜ್ ಅಮೌಂಟ್ ಸಿಗುತ್ತೆ, ಅವರು ವಿನ್ನರ್ ಅಂತ ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಹತ್ರ ಇರೋದು ಬಜೆಟು ಒಬ್ರಿಗೆ ಗಿಫ್ಟ್ ಕೊಡೋಕ್ಕೆ ಮಾತ್ರ. ಸೊ ಇಬ್ರಿಗೆ ಗಿಫ್ಟ್ ಕೊಡೋಷ್ಟು ಇಲ್ಲ. ಸೊ ನೋಡೋಣ ಯಾರು ಗೆಲ್ತಾರೆ ಈ ಗಿಫ್ಟ್ನ, ಯಾರಿಗೆ ಬರ್ಡೇ ಗಿಫ್ಟ್ ಸಿಗುತ್ತೆ, ಯಾರಿಗೆ ಬರ್ಡೇ ಗಿಫ್ಟ್ ಸಿಗಲ್ಲ. ಯಾರಿಗೆ ಸಿಗುತ್ತೆ ಅವ್ರು ಖುಷಿ ಪಡಲಿ, ಯಾರಿಗೆ ಸಿಗಲ್ಲ ಅವ್ರು ನೆಕ್ಸ್ಟ್ ಇಯರ್ ಮೇ ಬಿ ಟ್ರೈ ಮಾಡಿ, ನೆಕ್ಸ್ಟ್ ಇಯರ್ ಫಾರ್ ಶೋರ್ ಸಿಗುತ್ತೆ. ಓಕೆನಾ? ಸೊ ಗೇಮ್ ಬಂದು ತುಂಬ ಸಿಂಪಲ್ಲು. ಕ್ಯಾಶಾ ಇದಾದ ನಿನ್ನ ಮುಚ್ಚಕ್ಕೆ. ಓಕೆ ಗೈಸ್, ಸೊ ಗೇಮ್ ಬಂದು ತುಂಬ ಸಿಂಪಲ್ಲು. ವಿ ಆರ್ ಪ್ಲೇಯಿಂಗ್ ಟ್ರೆಜರ್ ಹಂಟ್. ಅಂದರೆ ಒಂದು ಕ್ಲೂ ಕೊಡ್ತೀವಿ, ಆ ಕ್ಲೂ ಹುಡ್ಕೊಂಡು ಇನ್ನೊಂದು ಕ್ಲೂ ಹತ್ರ ಹೋಗ್ಬೇಕು, ಆ ಕ್ಲೂ ಹುಡ್ಕೊಂಡು ಇನ್ನೊಂದು ಕ್ಲೂ ಹತ್ರ ಹೋಗ್ಬೇಕು, ಆ ಕ್ಲೂ ಹುಡ್ಕೊಂಡು ಇನ್ನೊಂದು ಕ್ಲೂ ಹತ್ರ ಹೋಗ್ಬೇಕು. ಆಮೇಲೆ ಲಾಸ್ಟ್ ಒಂದು ಕ್ಲೂ ಇರುತ್ತೆ, ಆ ಕ್ಲೂ ಹತ್ರ ನಿಮ್ಮ ಆ ಕ್ಲೂ ಎಲ್ಲಿದೆ ಅಂತ ನೀವು ಹುಡುಕಿ, ಅದು ಮನುಷ್ಯನೂ ಆಗಿರ್ಬೋದು, ಜಾಗನೂ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಅಲ್ಲಿ ನಿಮ್ಮ ಪ್ರೈಸ್ ಇರುತ್ತೆ. ಅದ್ರ ಹತ್ರ ಯಾರು ಫಸ್ಟ್ ಹೋಗ್ತಾರೆ ಅವ್ರಿಗೆ ಗಿಫ್ಟ್ ಸಿಗುತ್ತೆ. ಗಿಫ್ಟ್ ಏನಾಗಿರ್ಬೋದು, ಏನನ್ಸುತ್ತೆ ಚಂದ್ರ? ಕ್ಯಾಶ್ ಪ್ರೈಸ್. ಹೊಡೆಯೋದು ಸರಿಯಾಗಿ ಹೊಡಿತ್ಯಾ? ಏನಿರ್ಬೋದು ಮಹೇಶ್? ಅದೇ ಇರ್ಬೋದು. ಇವರು ಸರಿ ಇದ್ದಾರೆ. ಹಾಗಾದ್ರೆ ಆ ಗಿಫ್ಟ್ನ ಕ್ಯಾನ್ಸಲ್ ಮಾಡ್ಬೇಕಾಗುತ್ತೆ ಚಿನ್ನ. ದೊಡ್ಡ ಗಿಫ್ಟ್ ಇತ್ತಲ್ಲ, ಯಾವ್ದಾದ್ರು ಇರ್ಲಿ, ಹುಡುಕಿದ ಮೇಲೆ ಗೊತ್ತಾಗುತ್ತಲ್ಲ. ಅದು ಕ್ಯಾನ್ಸಲ್ ಆಗ್ಬಿಟ್ಟು ದೇವ್ರೆ, ಇಬ್ಬರು ಕೈಲೂ ಹೋಗದೆ ಇರೋ ತರ ಮಾಡಪ್ಪ ದೇವ್ರೆ. ರೆಡಿನಾ? ಎತ್ತಿಡ್ಕೊಂಡಿಲ್ಲಲ್ಲ ಅವ್ರು ಯಾರು. ಬಚ್ಚಿಟ್ಟಿರೋದು ಯಾರು? ಆನೆಸ್ಟ್ ಗೇಮ್ ಗೈಸ್, ಆನೆಸ್ಟ್ ಗೇಮ್. ಇರು ಯಾರು ಫಸ್ಟು 10 ರೌಂಡ್ ಹೊಡೆದು ಮುಗಿಸ್ತಾರೆ ಹಿಂಗೆ ಸುತ್ತಿ, ಅವ್ರ ಕೈಗೆ ಫಸ್ಟ್ ಚೀಟಿ ಕೊಡ್ತೀನಿ. ರೆಡಿ? 3, 2, 1 ಸ್ಟಾರ್ಟ್. 1, 2, 3, 4, 5, 6. ಆಯ್ತು, ನಿಂದ ಅರ್ಥ ಆಗಿಲ್ಲ. ಆಯ್ತು ಬೈ, ಓಡು. ಅಯ್ಯೋ ಪೋಯೇ ಬೈ. I am full of holes, but still hold the weight. I carry your food from store to gate. Trolley. ಒಂದು ನಿಮಿಷ. ಅಯ್ಯಪ್ಪ, ಅಯ್ಯ ತಲೆ ಅಲ್ಲಾಡ್ತೈತಲ್ಲೋ. ಎಲ್ಲಿದೆ ಟ್ರಾಲಿ? ಸೊ ಫಸ್ಟು ಕ್ವಶನ್ ಬಂದು, ಅಂದರೆ ಫಸ್ಟು ಕ್ಲೂ ಬಂದು ಅವ್ರಿಗೆ ಇದು ಬಂದಿದೆ ನೋಡಿ, ಅದು ಆನ್ಸರ್ ಬಂದು ಟ್ರಾಲಿ ಅಂತ. ಅದು ನಮ್ಮ ಬಾಯ್ಸ್ ಹುಡುಕಿದಾರಲ್ಲ ನೋಡಿ, ಚೀಟಿ ಹುಡುಕ್ತಾವ್ರೆಲ್ಲ. ಇವನೇ ಬರ್ತಿರೋದೆಲ್ಲ ಚಾಟ್ ಚೀಪಿಟಿ ನೋಡ್ಕೊಂಡು. ಯಾರಿಗೆ ಸಿಗುತ್ತೆ ನಿನ್ನ ಪ್ರಕಾರ? ಚಂದ್ರ. ಹಿಂಗೆ ಯಾರು ಸಿಗ್ಬೇಕು? ಚಂದ್ರನೇ ಸಿಗುತ್ತಾ? ಒಳ್ಳೆ ಹೋಗೋಣ. ಅಯ್ಯೋ ಇದು ಅವ್ನು ಹುಡುಕ್ತಾವನೆ, ಅಲ್ಲೇ ಓಡಾಡ್ತಾವನ ಅವನು. ಎಲ್ಲ ಏನು ಹೇಳ್ಕೊಂಡು ಹೋಗ್ಬೋದು, ಅದೆಲ್ಲ ಟ್ರಾಲಿನೇ. ಅಲ್ಲಲ್ಲಿ ತಾಗೈತೋ ಟ್ರಾಲಿ. ಕ್ಲೂ ಕೊಡು ಅಂದಿದ್ದು ಹೇಳ್ಕೊಡು ಅಂದ್ರ, ಕ್ಲೂ ಕೊಡು ಅಂದಿದ್ದು ಹೇಳ್ಕೊಡು ಅಂದಿಲ್ಲ. ಹೋಗು. ಅದಲ್ಲ ಬೈ. ಮಜಾ ಇದೆಯಲ್ಲ? ಪ್ಲಾನ್ ಮಾಡ್ಬೇಕಾದ್ರೆ ನನಗೆ ರೀತು. ಯಾಕೋ ಹೇಳ್ತೀಯಾ? ಅಷ್ಟೇನಾ? ಇನ್ನೊಂದಿದ್ಯಾ? Both big and small. I'll clean your mess. Wipe it all.
ಫೈನ್ ಮೀ ಸ್ಟ್ಯಾಕ್ಡ ಅಂದರೆ ನೇತಾಕಿರ್ತಾರಾ? ಬೋತ್ ಬಿಗ್ ಆ್ಯಂಡ್ ಸ್ಮಾಲ್. ಮಾಪ ವೈಪರ್. ಯು ವಿಲ್ ಫೈಂಡ್ ಮೀ ಸ್ಟಾಕ್. ಮನುಷ್ಯಗೆ ಈ ಗೇಮ್ ಕೊಟ್ಟಿದೀವಲ್ಲ ಅವ್ರಿಗೆಲ್ಲ ತಲೆ ಮೇಲೆ ಹೋಗ್ತಾ ಇದೆ. ಬರೋದು ಯಾರು ಗೆಲ್ಲೋದು? ಚಂದ್ರ ಇಲ್ಲಿ ಹೆಂಗ್ ಗೊತ್ತಾಯ್ತು ನಿನ್ಗೆ ಇಲ್ಲಿದೆ ಅಂತ? ಸ್ಟ್ಯಾಕ್ಡ್ ಅಂತ ಐತಲ್ಲ, ಹೇಳ್ಕೊಟ್ರ ಇವರು? ಹುಡುಕ್ರಿ ಗೇಮ್ ತುಂಬಾ ಸಿಂಪಲ್. ಚಂದ್ರ ಎಲ್ಲಿ ಹೋಗ್ತಾನೆ ಅಲ್ಲಿಗೆ ಹೋಗ್ತಾವ್ರ ಮನೀಶ್. ಹುಡುಕ್ತಾನೆ ಅವರೇ ಈ ಮನೀಶು. ಏನ್ರಿ ಹುಡುಕ್ತಾನೆ ಇದೀರಾ ಮನೀಶ್ ಪೂಜಾರಿ? ಚಂದ್ರ ಹುಡುಕಿ ಮನೆಗೆ ಹೋಗಿದ್ದಾನೆ. ಹೌದು. ಆಯ್ತು ಹೇಳ್ಬಿಡೋಣಪ್ಪ. ಒಂದು ಕ್ಲೂ ಕೊಡೋಣ, ಪಾಪ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ. ಇರಿ ಇಬ್ಬರನ್ನೆಲ್ಲ ನಿಲ್ಸ್ಬಿಟ್ಟು ಕ್ಲೂ ಕೊಡೋಣ. ಐ ಕ್ಲೀನ್ ಯುವರ್ ಮೆಸ್. ಗೈಸ್ ಚಂದ್ರ ಬಾಯ್ಲಿ ಇಬ್ರು ಕ್ಲೂ ಬೇಕಾ? ಕ್ಲೂ ಅಂದ್ರೆ ನಿಮ್ಮ ಗಿಫ್ಟ್ ಏನ್ ಸಿಗುತ್ತಲ್ಲ ಅದ್ರಲ್ಲಿ ಸ್ವಲ್ಪ ಸಂಜೆಗೆ ಸ್ವಲ್ಪ ಸಾಯಿಲ್ ಕೂಡ ಬೇಡ. ಸ್ವಲ್ಪ ಅಂದ್ರೆ 10%. ಅಲ್ಲ, ಪ್ರೈಸ್ ಎಷ್ಟು ಗೊತ್ತಾದ್ರೆ ಚೆನ್ನಾಗಿರ್ತದೆ. 10% ಬೇಡ 10%. ಆಯ್ತು 5% ಕೊಡಕ್ ಓಕೆ ಅಂದ್ರೆ ಇಬ್ಬರಿಗೂ 5% ಮನೀಶ್, ನೀವ್ ಮಾತ್ರ ಹೇಳಿ ಹೂ ಅಂತ. ಅವ್ನು ಬೇಡ, ಅವ್ನು ಹೂ ಅಂದ್ರೆ ಕಿವಿಲ್ ಹೇಳ್ತೀವಿ ಕ್ಲೂ. ಹುಡ್ಕೊಳ್ಳಿ ಬೇಜಾರೇ ಇಲ್ಲ ಬೈ. ನೋಡಿ ಯೋಚನೆ ಮಾಡಿ, ಅವ್ರೇನ್ ಫುಲ್ ಹೇಳಲ್ಲ. ಓಡಕ್ ಬಿಟ್ಬಿಟ್ಟು ಹಿಂಗ್ ನಿಲ್ಸ್ಬಿಟ್ರೆ ಹೆಂಗಾಗುತ್ತಲ್ಲ. ಮನೀಶ್ ಯೋಚನೆ ಮಾಡಿ ಮನೀಶ್. ಒಂದ್ ನಿಮಿಷ ನಿಂತ್ಕೊಳ್ಳಿ. ಆಯ್ತು 5% ಕೊಡಿ. ಗೆಲ್ಲೋ ಪ್ರೈಸ್ ಅಲ್ಲಿ 5% ಕೊಡಿ. ಕ್ಲೂ ಕೊಡ್ತಾರೆ ಇಬ್ರು ಕ್ಲೂ ಕೊಡ್ತಾರೆ. ನೀವು ಕೊಡಂಗಿರ ಕೊಡಿ ಬೈ. ಹಿಂಗಿರೋ ನೀವು ಹೋಗೋ ಹಿಂದೆ ನಾನೇ ಬರ್ತೀನಿ, ನಂಗೆ ಗೊತ್ತಾಗುತ್ತೆ. ಅಲ್ಲ ಕಿವಿಲ್ ಹೇಳ್ತೀವಿ ನಾವು. ಅಲ್ಲ, ಜಾಗ ಗೊತ್ತಾಗುತ್ತಲ್ಲ. ಏನಕ್ಕೆ? ಬೇಕಾ ಬೇಡವಾ? ಇಬ್ರು ಡಿಸೈಡ್ ಮಾಡಿದ್ರೆ ಮಾತ್ರ ಕರೆನೆ ತೋರಿಸ್ಬಿಟ್ಟು ಹಂಗೆ ಹೇಳಿ. 5% ಹೋಗುತ್ತೆ. ಆಯ್ತು ಬೈ. ನಿಮ್ಗೆ ಓಕೆನಾ ಚಂದ್ರ? ಓಕೆ ಬೈ. 5% ಇಬ್ರು ಕೊಡಕ್ ರೆಡಿ ಇದ್ದೀರಾ? ಅದು ವೈಟ್ ಕಲರ್ ಪೇಪರ್. ಅಲ್ಲೇ ಹುಡುಕ್ತಾ ಇದ್ದೆ ನಾನು. ಅವ್ರಿಂದ ನಾನು ಮನೀಶ್ ಸಿಗ್ಬೇಕಲ್ಲ ಮಜಾ. ಸೌಂಡ್ ಮಾಡ್ತಾವನಿ. ಮನೀಶ ಗೆಲ್ಬೇಕು. ಅವ್ನು ದುರಾಂಕ ತೋರ್ಸ್ತಾರ ನಂಗೆ. ಅಣ್ಣ ಮನೀಶ ಹೆಂಗ ಮೋಸ ಮಾಡಕ್ ಗೆಲ್ಸ್ತಿದಣ್ಣ ಮನೀಶ್. ನಾನ್ ಬಿಡಲ್ಲ. ನೀನ್ ಬಿಡ್ಬೇಡ. ನಮ್ಮ ಎಡಿಟರ್ಗೆ ಕ್ಯಾಮ್ರಾಮನ್ ಇಬ್ಬರಿಗೂ ಮೋಸ ಆಗ್ಬಾರ್ದು. ಯಾರಿಗೂ ಮೋಸ ಆಗಲ್ಲ. ಅವನೇ ಗೆಲ್ಬೇಕು. ಇದೇನೋ ಬಂದ್ಬಿಡ್ತಾನೆ. ಗಿಫ್ಟ್ ಪ್ರೈಸ್ ನಾವು ಸಾಲಿ ಬಿಡ ನಾನು ತಗೋತೀನಿ ಗಿಫ್ಟ್. ಸಾಯಿ ಹೋಗೋ. ಹಿಂಗೆ ಓಡಕ್ಕೂ ಆಗಲ್ಲ ಕಣೋ. ನಾನು ನೀವು ಹಿಂಗೆ ಹುಡಿಕೊಂಬತ್ತೀನಿ, ನೀವು ಹಿಂದೆ ಜೋಡಿಸ್ಕೊಂಬನ್ನಿ, ಬೇಗ ಸಿಕ್ಬಿಡಿ. ಅಲ್ಲ, ನಾನು ಹುಡುಕ್ತೀನಿ, ನೀವು ಜೋಡಿಸಿ. ಡನ್. ಸುಮ್ನೆ ಬೈ. ಡಿಶ್ಯೂ ಕವರ್ಗೆ ಕೈ ಹಾಕ್ತಾವ್ ಅರ್ಧಬಿಟ್ಟು. ಲೈ ಕ್ರಿಕೆಟ್ ಆಡ್ಕೊಂಡವ್ರು ಅಲ್ಲ ಇವ್ರಿಗೆ ಎಲ್ಲಿದೆ? ಚಂದ್ರಾಗೆ ಸೆಕೆಂಡ್ ಪೇಪರ್ ಸಿಕ್ಕಿದೆ. ಎಲ್ಲಿಟ್ಟಿದ್ರು? ಇಲ್ಲೇ ಇದೆಯಾ ಬೈ? ವೈಟ್ ಸ್ನೋ ಬಟ್ ನಾಟ್ ಸೋ ಕೋಲ್ಡ್. ಇನ್ ಮಾರ್ನಿಂಗ್ ಡ್ರಿಂಕ್ಸ್ ಆಫನ್ ಕೋಲ್ಡ್. ಅಯ್ಯೋ ಇನ್ನೂ ಕ್ಲೂ ಕೊಡ್ತಾವ್ರಿ ಇವರು. ಚಂದ್ರಾಗ್ ಸಿಕ್ಬಿಟ್ಟಿದೆ. ಚಂದ್ರ ಸ್ವಲ್ಪ ಸ್ಮಾರ್ಟ್ ಇದ್ದಾನೆ ಈ ಗೇಮಲ್ಲಿ ಇವಾಗ. ಲೆಟ್ಸ್ ಗೋ. ಚಂದ್ರ ಕರೆಕ್ಟ್ ಆಗಿ ಎಲ್ಲೋ ಹೋಗ್ತಾವನೆ, ಬನ್ನಿ ನೋಡೋಣ. ಮನೀಶ್ ಪರ್ಫೆಕ್ಟ್ ಜಾಗ ಮನೀಶ್. ಇಲ್ಲ ಬೈ, ಇಲ್ಲಿ ಸಿಕ್ತು. ಮಾರ್ನಿಂಗ್ ಡ್ರಿಂಕ್ಸ್ ಐ ಆಮ್ ಆಫನ್ ಸೋಲ್ಡ್ ಅಂದ್ರೆ ಮಿಲ್ಕ್ ತಾನೆ, ಟೀ ಕಾಫಿ ಪಕ್ಕನಾ? ಅಲ್ಲ, ಹುಡುಕ್ತಾ ಇದೀನಿ ಅದೇನೆ. ಮಿಲ್ಕ್ ಇಲ್ಲೇ ಅಲ್ವಾ ಬೈ ಇರೋದು? ಇಲ್ಲ ಬೈ. ಮಾರ್ನಿಂಗ್ ಡ್ರಿಂಕ್ಸ್ ಐ ಆಮ್ ಆಫರ್. ಯಾರೋ ಇವಾಗ ಸಿಕ್ಕಿದೆ. ಎಷ್ಟು ಕ್ಲೂ ಕೊಡೋದು? ಇವ್ರು ಸೀದಾ ನಡ್ಕೊಂಡು ಚಂದ್ರಲ್ಲಿದ್ದ ಅಲ್ಲಿಗೆ ಹೋಗ್ತಾವ್ರೆ. ಡೈರಿ ಐಟಮ್ ಮಿಲ್ಕ್ ಆಗಲ್ಲ. ಹಾಲು ಆಗಲ್ಲ. ಎಲ್ಲಿದೆ ಕಾಫಿ? ಮನೀಶ್ ಇವ್ರು ಹುಡ್ಕೊಂಡು ಹೋಯ್ತವ್ರೆ ಮನೀಶ್. ಡಜನ್ ಇನ್ನೊಂದು ಹುಡುಕ್ಬಿಟ್ಟ ಚಂದ್ರ. ಫ್ರಾಗಲ್ ಅಂಡ್ ನೀಟ್ ಕ್ರ್ಯಾಕ್ ಮೀ ಓಪನ್ ಮೊಟ್ಟೆ. ಓ ಚಂದ್ರ ನೆಕ್ಸ್ಟ್ ಒನ್ಗೂ ಹೋಗ್ಬಿಟ್ಟ ಗೈಸ್. ಅವ್ರೆಲ್ಲಿ ಇಲ್ಲೇನೋ ಹುಡುಕಿದ್ದು, ನನಗೆ ಮಾತ್ರ ಸಿಗ್ತಾ ಇಲ್ಲ ಬೈ. ಚಂದ್ರ ಮೊಟ್ಟೆ ಹತ್ರ ಹೋಗೋ. ನೆಕ್ಸ್ಟ್ ಕ್ಲೂ ಹತ್ರ ಆಲ್ರೆಡಿ ಹೋಗ್ಬಿಟ್ಟು ಅವ್ನು ಚಂದ್ರ. ಮನೀಶ್ ತುಂಬಾ ಸ್ಲೋ ಇದ್ದಾರೆ, ಕಷ್ಟ ಇದೆ ಇದು.
ಎಲ್ಲೋದ್ರು ಅವರು? ಲಾಸ್ಟಲ್ಲಿ ಎಲ್ಲ ಪೇಪರು ಬೇಕು ನನಗೆ ಅಂತೀನಿ. ಚಂದ್ರಾಗ ಒಳ್ಳೆ ಟ್ವಿಸ್ಟ್ ಇದೆ ನೋಡಿ. ಎಲ್ಲ ಅರ್ಧಂತ ಕೆಲಸ ಮಾಡ್ತಾರೆ ನೋಡು. ಎಲ್ಲ ಅರ್ಧಂತ ನೋಡಿ ಚೀಟಿ ಎತ್ತಾರೆ ಬರ್ತಾರೆ. ಎರಡು ಸತಿ ಮಾಡೋದಲ್ಲ ಅಲ್ಲೇ. ಇಲ್ಲ ಅದು 5%. ಎರಡೆರಡು ಎತ್ತಂಗಿಲ್ಲಪ್ಪ. ಸಿಕ್ಕಿದ್ರು ಒಂದೊಂದು ಎತ್ತಬೇಕು. ಬಚ್ಚಿಟ್ಬಿಟ್ಟು ಹೋಗ್ಬಿಡು ಎಂತವ್ರು ಮಾಡೋದು. ಆಬ್ವಿಯಸ್ಲಿ ಅವ್ನು ಗೇಮ್ ಆಡ್ತಾ ಇರೋದು. ಎಲ್ಲೋ ಅದು ಎಲ್ಲಿಂದ ಸಿಗ್ತದೆ ಮಾರೆ. ಎಲ್ಲೋ ಕರ್ವ್ಡ್ and easy to peel. Find me fast for your ಇದು ಆರೆಂಜ್. ಬೈ ಅಲ್ಲೆಲ್ಲ ಇಟ್ಟಿದ್ದೀರಾ ಬೈ? ಅವ್ರ ಹಿಂದೆನೇ ಹೋಗ್ತಾ ಇದ್ದೇನೆ ನಾನು. ಅವ್ರ ಹಿಂದೆನೇ ಸಿಗ್ತಾ ಚಂದ್ರ ಸ್ಮಾರ್ಟ್ ಇದ್ದಾನೆ. ಕ್ರೇಜಿ ಸ್ಮಾರ್ಟ್. ಗುಡ್ ಜಾಬ್ ಮನೀಶ್. ಎಲ್ಲಿದ್ದೀರಾ ಮನೀಶ್? ಹುಡುಕಿ ಅವ್ನು ಹುಡುಕ್ತಾವ್. ನೆಕ್ಸ್ಟ್ ಹೋಗ್ಬಿಟ್ಟ ಅವನು. ಸರಿ ಹೋದ್ರೆ ಮುಗೀತು. ಗೆದ್ದ ಅವನೇ ಅಂತ. It's for cashier for the next reveal, but only one cashier has next. भाई ನಿಮ್ಗೆ ಗೊತ್ತಾ ಏನಾದರೂ ಹೇಳಿ? ಇದೆಯಲ್ಲ ನಿಮ್ಮ ಹತ್ರ ಒಂದು ಚೀಟ್. भाई आपको इस गेम के बारे में कुछ पता है क्या? ಯಾರಿಗೋ ಕೊಟ್ಟಿದ್ದೀರಾ? ಇವರು ಕೊಟ್ಟಿಲ್ಲ ಅಂತ ನೀನು ಬೇರೆ ಯಾರಿಗೂ ಕೊಟ್ಟಿರೋದು. ಕ್ಯಾಶರ್ಗಳು ಇಷ್ಟೇ ಇರಲ್ಲ. गेम के बारे में कुछ पता है क्या? ಯಾರಿಗೋ ಕೊಟ್ಟವ್ರೆ, ಬಟ್ ಅವ್ರು ಇಲ್ವೇ ಇಲ್ಲ ಕ್ಯಾಶಿಯರ್. ಇನ್ಯಾರಿದ್ದಾರೆ ಕ್ಯಾಶಿಯರ್? ಇಷ್ಟೇ ಜನ. ಎಲ್ಲೂ ಕ್ಯಾಶಿಯರ್ದು ನಾನು ಹೇಳ್ಬಿಟ್ರೆ ನಾನು ಗೆದ್ದಾಗತ್ತೆ. ಇಲ್ಲೇ ಇದ್ದಾರ? 90% ಕೊಡ್ತಾರೆ ಕೇಳು, ಹೇಳ್ತೀನಿ. ಬರ್ದಿದ್ದೀವಿ. ಅವ್ನು ಹ್ಯಾಂಡ್ ರೈಟಿಂಗ್ ಅದು ಅವ್ನು ಬರ್ದಿರೋ ತರ ಇದೆಯಾ ಅದು? ನೋಡು. ಹೋಗಿ ಹುಡ್ಕೊಂಡ್ ಹೋಗಲಿ. ಹೋಗೋ ಎಲ್ಲಿದ್ದಾನೆ ಕೇಳು. ಓ ಹಂಗಂದ್ರೆ ಇಲ್ಲಿ ಇಲ್ಲ ಅವರು. ಬೈ ನಿಮಗೆ ಗೇಮ್ ಬಗ್ಗೆ ಏನಾದರೂ ಗೊತ್ತಾ ಬೈ? गेम के बारे में कुछ पता है क्या? निजा थैंक यू सो मच. लव यू सो मच भाई. लव यू. ಇವನು ಕೊಟ್ಟಿರೋ ಕ್ಯಾಶಿಯರ್ ಎಲ್ಲ ಹೋಗ್ಬಿಟ್ಟು ಹುಡುಕ್ತವ್. ಇವರಿಬ್ರೆ ಹುಡುಕೊಂಡು ನೋಡ್ತಾವ್ ನೋಡಿ. ಇವರೇ ಕ್ಯಾಶಿಯರ್ನ ಹುಡುಕ್ತವ್ರೆ. ಏನೋ ನಡೀತಾ ಇದೆ ಸ್ವಲ್ಪ. ಕ್ಲೂ ನಂಬರ್ 6 ಅಲ್ಲಿ ನೋಡೋಣ. No box, no shelf, no hidden space. The treasure has a human face. Find the one behind this game. Call them out and say their name. ಅಲ್ಲಿದ್ರಲ್ಲಿ ಒಂದು ನಿಮಿಷ ಅವರೇ ಬಂದು ಕೊಟ್ಬಿಟ್ರಾ ನಿಮಗೆ? ಮನೀಶ್ ಇವ್ನು ಒಂದು ನಿಮಿಷ 10 ನಿಮಿಷ ಸಿಕ್ತು ನಿಮಗೆ. ಅವ್ರು ಕೊಟ್ಟರು ತಗೊಂಡ್ಬಂದು. ಹಂಗಾರೆ ನೀವು ತಪ್ಪು ಮಾಡಿದ್ದೀರಾ. ಎಲ್ಲಿ ಹುಡುಕಿದ್ರಿ? ಯಾವ ಕ್ಯಾಶಿಯರ್ ಹತ್ರ? ಹಂಗಾದ್ರೆ ನನಗೆ ಬೇರೆಯವ್ರು ಕೊಟ್ಟಿದ್ದು. ಹಂಗಾದ್ರೆ ವಾಪಸ್ ಅವ್ರಿಗೆ ಕೊಡ್ತೀಯಾ? ನಾನು ನಿಂಗೆ ಕೊಟ್ಟಿದ್ದೆ ಅದು ಮುಗಿಸು. ನಾನೇ ಕೊಟ್ಟಿ ಕೈಗೆ. Tears and make you to chop me once you will need tissue. Onion. ಅದೆಲ್ಲ ಹೇಳಲ್ಲ ಅವನು. ಚಂದ್ರ ಸಿಕ್ಕಾಕೊಂಡ. ಅಲ್ಲೇ ಯಾವ್ದಾರು ಇರುತ್ತೆ ನೋಡಿ ಚಂದ್ರ ಈ ಕಡೆ. ಅವ್ರು ಇಲ್ಲ ಆಗ್ತವ್ರೆ. ಇಲ್ಲ ಅನ್ನಕ್ಕಾಗಲ್ಲ, ಇದ್ದೇ ಇರುತ್ತೆ. ಪಾಪ ಚಂದ್ರಾಗ ಮೋಸ ಆಗ್ಬಿಡ್ತು. ಹುಡ್ಕೋ ಬೇಗ. ಇಬ್ರು ಕ್ಯಾಶಿಯರ್ ಕೊಡ್ಬಾರ್ದಿತ್ತು. ತಪ್ಪು ತಾನೇ. ಅಯ್ಯೋ ಇದಲ್ಲ ಬೈ. ನೀವು ಇಡೇಯಲ್ಲಿ ಇಟ್ಟಿರ್ತೀರಾ? ಚೆನ್ನಾಗಾಡೋರ್ಗೆ ಗಾಯ್ಸ್ ಮೋಸ ಆಗೋದು. ಓಕೆ ನನ್ನೆಲ್ಲ ಇದ್ರೆ ಇಲ್ಲೇ ಇದೆ. ಫೈಂಡ್ ಸಮಥಿಂಗ್ ಸ್ಪೈಸಿ ಆ್ಯಂಡ್ ಗ್ರೀನ್ ದಟ್ ಡ್ರಿಂಕ್ಸ್ ಬೋತ್ ಇಯರ್ ಹೀಟ್. ಸಂಜಯ್. ಸ್ಪೈಸಿ ಅಂಡ್ ಗ್ರೀನ್ ಸಂಜಯ್. ಚಿಲ್ಲಿ. ಹೂ ಬ್ರಿಂಗ್ಸ್ ಟಿಯರ್ ಇನ್ ಯುವರ್ ಐಸ್. ಇನ್ನು 7 ಅದು 10. ಇದು ಆನಿಯನ್. ಆನಿಯನ್ ಅಲ್ಲ. ಇಲ್ಲೇ ಐತಲ್ಲ. ಚಿಲ್ಲಿ. ಹೂ ಬ್ರಿಂಗ್ಸ್ ಟಿಯರ್ ಇನ್ ಯುವರ್ ಐಸ್. ಅಯ್ಯೋ ಪುನಃ ಅಲ್ಲೇ ಹೋಗ್ಬೇಕು. ಚಿಲ್ಲಿ ಅಂತ ಹೆಂಗೆ? ಚಿಲ್ಲಿ. ಫೈಂಡ್ ಸಮಥಿಂಗ್ ಸ್ಪೈಸಿ ಚಿಲ್ಲಿ ಬೈ. ಇಲ್ಲೇ ಐತಲ್ಲ. ತೊಳಿ ಆಯ್ತಾಯ್ತು. ಅವ್ನ ಮೇಲೇನೆ ಬಂದಿಲ್ಲ. ಎರಡನೇದು ಇಲ್ಲೇ ಹುಡುಕ್ಬಿಟ್ಟ ಚಂದ್ರ. ಕೊಡು. 10 ನೀನೇ.
ಏನ್ ನಾನು ಅದ್ರಲ್ಲಿ ಐತಲ್ಲ ಫೈಂಡ್ ಹೂ ಇಸ್ ಬಿಹೈಂಡ್ ದಿಸ್. ನಾನಲ್ಲ. ನೀನಾ ಬೈ? ಏನು ಫೈಂಡ್ ಹೂ ಇಸ್ ಬಿಹೈಂಡ್ ದಿಸ್ ನೀವಾ? ಏನದು ಹೆಸರು ಅದು ಏನು? ಸಮೀರ್ ಬ್ರೋ, ಫೈಂಡ್ ದ ಒನ್ ಬಿಹೈಂಡ್ ದಿಸ್ ಗೇಮ್, ಕಾಲ್ ದೆಮ್ ಔಟ್ ಅಂಡ್ ಸೇ ದೇರ್ ನೇಮ್. ಸಮೀರ್ ಬೈ. ಸಮೀರ್ ಬೈ. ನೀವು ಒಬ್ರೇನೆ ಬೈ. ನನ್ನಿಂದ ಎತ್ಕೊಂಡು ಹೋಗಿದ್ದ ಅವ್ರು. ಗೈಸ್ ಮನೀಶ್ ನಾನು ಎತ್ತದೆ ಬೈ. ಟೆಂತ್ ಅಂತ ಒಂದು ಅതെಂಗೆ? ಮನೀಶ್ ಬರ್ಡೇ ಬಾಯ್. ಅಲ್ಲ 9th. ಇದೆಲ್ಲಿಂದ ಬೈ? ಇದು 9th. ಓ ಅಲ್ಲ ಅದು ಪರವಾಗಿಲ್ಲ. ಅಲ್ಲ ನೀವು ವಿನ್ ಆಗಿದ್ದೀರಾ. ಅಲ್ಲ ಬೈ, ಅದು okay. ಆಯ್ತು. ಸೊ ಚಂದ್ರಗೆ 10th ಒಂದು ಬೇಗ ಸಿಕ್ಬಿಡ್ತು. Step by step. ಅವನದು ಸ್ಟೆಪ್ ಕ್ರಾಸ್ ಆಯ್ತಾ? ಎನಿವೇಸ್ ಓಕೆ, ವೆಲ್ ಪ್ಲೇಡ್ ಗೈಸ್, ಕಂಗ್ರ್ಯಾಚುಲೇಷನ್ಸ್. ಈಗ ನಮ್ಮ ಚಂದ್ರ ಮತ್ತೆ ಮನೀಶ್ ಇಬ್ಬರದು ಬರ್ಡೇ ಗಿಫ್ಟ್ ಅವ್ರ ಕೈಯಲ್ಲಿದೆ. ಈಗ ಏನಾದ್ರು ಗಿಫ್ಟ್ ತಗೋತೀರಾ ಇಲ್ಲ ಉಳಿಸ್ಕೋತೀರಾ, ಏನ್ ಮಾಡ್ಬೇಕು ಅಂತಿದ್ದೀರಾ? ಹೌದಾ? ಏನು ಬೈ ಮಾಡಲ್ವಾ? ಏನಾದ್ರೂ ಒಂದು ತಿನ್ನೋಣ ಬೇಕಾದ್ರೆ. ತಿನ್ನಿಸ್ತೀರಾ? ತಿನ್ನಕ್ ಕೊಡಿಸ್ತಾರಂತೋ. ಬರ್ಡೇ ಅವ್ರದೇ, ಕೊಡಿಸ್ಲೇಬೇಕು. ನಮ್ಮ ಮನೀಶ್ ಚಂದ್ರ ಇಬ್ಬರದು ಗಿಫ್ಟ್ ರೆಡಿ ಇತ್ತು. ಇದು ಸುಮ್ಮನೆ ಗೇಮ್ ಎಂಟರ್ಟೈನ್ಮೆಂಟ್ಗೋಸ್ಕರ ಆಡ್ತಿದ್ದಷ್ಟೇ. ಬಟ್ ಹೆಂಗಿತ್ತು ಗೇಮು? ಮಜಾ ಇತ್ತಾ? ಬಟ್ ತುಂಬಾ ಕ್ರೇಜಿ ಆಗಿ ಆಡ್ದ ಚಂದ್ರ. ಪಟ್ ಅಂತ ಆನ್ಸರ್ ಹುಡುಕ್ದ. ಬೈ ಇಲ್ಲಿ ಅಲ್ಲ, ಇಲ್ಲಿ ಸೀನ್ ಕೇಳಿ. ಸೊ ಇವರ ಗಿಫ್ಟ್ಗಳನ್ನ ಎಣ್ಸ್ರಿ ಹೋಗ್ಲಿ. 20,000 ಮನೀಶ್ ಅವ್ರಿಗೆ, 5% ಎಷ್ಟು ಬೈ? 20,000 ನಮ್ಮ ಚಂದ್ರ ಅವ್ರಿಗೆ. ಎನಿ ಬೈ ಅವರ ಬರ್ಡೇ ಗಿಫ್ಟ್ ಒಂದ್ ಚಿಕ್ಕದು ಯಾರು ಗಿಫ್ಟ್ ಆರೋ ತೊಗೊಳ್ಳಿ, ಒಂದ್ ಚಿಕ್ಕದು ಮೆಮೊರಿಗೋಸ್ಕರ ತಗೊಳ್ಳಿ. ಏನ್ ಗೊತ್ತಾ, ಈಗ ಕಮಿಟ್ಮೆಂಟ್ಸು ಇರುತ್ತೆ ಲೈಫಲ್ಲಿ, ಬಟ್ ಒಂದು ಶರ್ಟ್ ಒಂದು ಪ್ಯಾಂಟು ನಿಮಗೆ ಅಂತ ತಗೊಳ್ಳಿ. ಆಮೇಲೆ ನಮ್ಮ ಮೇಲೆ ತಿನ್ನಕ್ಕೆ ಕೊಡ್ಸಕ್ಕೆ ಬೇಕಾದ್ರೆ ಖರ್ಚು ಮಾಡ್ಬೋದು. ಆಯ್ತು. ನೆಕ್ಸ್ಟ್ ಬರ್ಡೇ ಕ್ಯಾನ್ಸಲ್ ಮಾಡೋ. ತುಂಬಾ ಕಮಿಟ್ಮೆಂಟ್ಸ್ ಇದೆ. ಓಕೆ, ಈಗ ಬನ್ನಿ ಫಸ್ಟ್ ಏನಾದ್ರು ತಿನ್ನಕ್ ಹೋಗೋಣ. 5% ಅಂದ್ರೆ ಎಷ್ಟು ಶಾ? 1,500, 1,000 ರೂಪಾಯಿ. 1,000 ರೂಪಾಯಿ. 1,000 ರೂಪಾಯಿ ಸಾಯಿಲ್ಗೆ, 1,000 ರೂಪಾಯಿ ಸಂಜೆ ಕೊಡ್ಬೇಕು ಪಾಪ. ಅದ್ರಲ್ಲಿ ಅದೇನಿಕ್ಕೆ ನಿಮ್ಗೆ ಕೊಡ್ತೀನಿ. ಅಲ್ಲ, ಅವರೇ ಹೇಳ್ಕೊಟ್ಟಿರೋದು ನಿಮ್ಗೆ. ನನ್ಗೆ ಹೇಳಿದವ್ರು ಅಲ್ಲ, ನನ್ಗೆ ಹೇಳಿದವ್ರು ಅಲ್ಲ. ಈಗ ಅವ್ರು 1,000 ರೂಪಾಯಿ ಬೇಕು ಅಂತ ಹೇಳ್ಬೋದು, ಬೇಡ ಅಂತ ಹೇಳ್ಬೋದು. ಅದೊಂದು ಇದೆ. ಬೈ ನಾನು ಮನ್ಸಲ್ಲಿ ಗೆದ್ದೆ, ಮನ್ಸಿಂದ ಗೆದ್ದೆ. ಮನೀಶ್ಗೆ ಬೇಕಾದ್ರೆ ನಾವು ಇನ್ನೂ ಕೊಟ್ಬಿಡ್ತೀವಿ. ಅಯ್ಯೋ ಬಾಯಿ, ಎಲ್ಲಿ ನುಗ್ತಾ ಇದ್ದೀರಾ? ಮನ್ಸಿಂದ ಗೆದ್ದೆ. ಓಕೆ ಬನ್ನಿ, ಈಗ ಏನಾದ್ರು ತಿನ್ನಕ್ ಹೋಗೋಣ. ಲೆಟ್ಸ್ ಗೋ. ಪ್ಲಾನ್ ಇತ್ತು, ಓಕೆ ಮಾಲ್ ಕರ್ಕೊಂಡು ಹೋಗಿ ಏನಾದ್ರು ತಗೊಳ್ಳಿ ಅಂತ ಹೇಳ್ಬಿಡೋಣ ಅಂತ. ಬಟ್ ಅವ್ರ ಕಮಿಟ್ಮೆಂಟ್, ಅವ್ರ ಪ್ರಾಬ್ಲಮ್ಸ್, ಅವ್ರ ಪ್ಲಾನ್ಸ್ ಇರುತ್ತೆ, ಅವ್ರದ್ದು ಏನೇನೋ ಇರುತ್ತೆ. ಸೊ ಅದಕ್ಕೆ ವಿ ವಿಲ್ ಜಸ್ಟ್ ಗಿವ್ ಅ ಕ್ಯಾಶ್ ಸೊ ದಟ್ ಅವರು ಬೇಕಾಗಿರುತ್ತೆ ಅವ್ರು ಯೂಸ್ ಮಾಡ್ಕೊಳ್ಳಿ. ಸೀರಿಯಸ್ಲಿ ಇದು ತುಂಬಾ ಯೂಸ್ ಆಗುತ್ತೆ. ಹೌದಾ? ನನಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಇವಾಗಿರೋ ಸಿಚುವೇಶನ್ ಪ್ರಕಾರ. ಬನ್ನಿ, ಈಗ ಏನೋ ತಿನ್ನಕ್ ಹೋಗ್ತಾ ಇದೀವಿ. ಗೇಮ್ ಅಲ್ಲಿ ಮಾತ್ರ ನಾನು ಅರ್ಧಂಬರ್ಧ, ಕೆಲಸದಲ್ಲಿ ನೀಟಾಗಿ ಮಾಡ್ತೇನೆ. ಅಲ್ಲ ಅದು ಇಲ್ಲ ಬೋತ್ ನಮ್ಮ ಕ್ಯಾಮ್ರಾಮನ್, ಎಡಿಟರ್ ಇಬ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ರಿಯಲಿ ಹಾರ್ಡ್ ವರ್ಕಿಂಗ್ ಅಂಡ್ ದೇ ಡಿಸರ್ವ್ ದಿಸ್ ಗಿಫ್ಟ್. ದೇ ಡಿಸರ್ವ್ ಮೋರ್ ದೆನ್ ದಿಸ್. ಬಟ್ ನನ್ನ ಕೈಯಲ್ಲಿ ಎಷ್ಟಿತ್ತು, ಐ ಟ್ರೈಡ್ ಮೈ ಬೆಸ್ಟ್. ಇನ್ನೂ ಹೋಗ್ತಾ ಇಫ್ ಐ ಸ್ಟಾರ್ಟ್ ಅರ್ನಿಂಗ್ ಮೋರ್ ಫಾರ್ ಶೋರ್, ಅವ್ರಿಗೆ ಇನ್ನೂ ಜಾಸ್ತಿ ನಾನು ನನ್ನ ಕಡೆಯಿಂದ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅವರು ತುಂಬ ಎಫರ್ಟ್ ಆಗ್ತಾರೆ ಫಾರ್ ಎವ್ರಿ ಡೇ ಕಾಂಟೆಂಟ್. ಚಂದ್ರ ಲೇಟ್ ನೈಟ್ ಎಲ್ಲ ಎಡಿಟ್ ಮಾಡ್ತಾನೆ, ಮನೀಶು ಲೇಟ್ ನೈಟ್ ಆದರೂ ಶೂಟ್ ಬರ್ತಾರೆ. ಸೊ ದರ್ ಇಸ್ ಸೋ ಮಚ್ ಎಫರ್ಟ್ಸ್ ಫ್ರಮ್ ದೇರ್ ಸೈಡ್. ಈಗ ನಾನು ಟಕ್ಕಂತ ಮನೀಶ್ ಒಂದು ಶೂಟ್ ಇದೆ ಬನ್ನಿ ಅಂದರೆ ಮನೀಶ್ ವಿಲ್ ಬಿ ದೇರ್. ಚಂದ್ರ ನಂಗೆ ಎಡಿಟ್ ಆಗಲೇಬೇಕಿದು ಅಂದರೆ ಚಂದ್ರ ಅವ್ನು ಬೆಸ್ಟ್ ಕೊಡ್ತಾನೆ. ಸೊ ದೇ ಡೂಯಿಂಗ್ ಬೆಸ್ಟ್. ಆದರೂ ಲೇಟಾಗಿ ಅಪ್ಲೋಡ್ ಆಗುತ್ತೆ, ಅದು ಪರವಾಗಿಲ್ಲ, ಬೈರಿ ಇವರಿಬ್ಬರಿಗೆ. ಸೊ ಈಗ ಬನ್ನಿ ಏನಾದ್ರು ತಿನ್ನಕ್ಕೆ ಹೇಳೋದೇ ಬೇಡ ಅವ್ರಿಗೆ. ಇಲ್ಲ ಅಪ್ಲೋಡ್ ನನ್ ತಪ್ಪಲ್ಲ, ನಾನಿಲ್ಲ. ಅಯ್ಯೋ ನಾನಿಲ್ಲ ಇದರಲ್ಲಿ, ಬೈತಾರ ಬೈ. ಆಯ್ತು ಸರಿ ಬೈರಿ. ಅವ್ರು ಬೈಯಲ್ಲ, ನಮಗ್ ಬೈಯಲ್ಲ. ಎಲ್ಲಿ ಎಷ್ಟೊತ್ತಿಗೆ ಹೋಗ್ಬೇಕು? ಇಲ್ಲ ನಮಗ್ ಬೈಯಲ್ಲ. ನಾವು ಮನೀಶ್ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ರೆಸ್ಟೋರೆಂಟಲ್ಲಿ ಡಿನ್ನರ್ ಅರೇಂಜ್ ಮಾಡಿಸಿದ್ದೀನಿ. ಸೊ ಈಗ ಮನೀಶು ಬಟ್ಟೆ ತೊಗೊಳ್ಳಲ್ಲ, ನನ್ನ ಕಮಿಟ್ಮೆಂಟ್ಸ್ ಇದೆ ಅಂತೇಳಿ ಹೇಳ್ಬಿಟ್ರು. ಸೊ ಅದಕ್ಕೆ ನಾವು ಒಂದು ಜೋಡಿ ಬಟ್ಟೆ ಏನಾದ್ರು ತೊಗೊಳ್ಳೋಣ ಮನೀಶ್ಗೆ ನನ್ನ ಕಡೆಯಿಂದನೇ. ಅದನ್ನು ಹಾಕ್ಸಿ ಇಲ್ಲಿಂದ ಕರ್ಕೊಂಡು ಮನೀಶ್ನ ಸೆಲೆಬ್ರೇಷನ್ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿರೋದು. ಬನ್ನಿ ಹೋಗೋಣ. ದಿನ ನಾನು ಶಾಪಿಂಗ್ ಹೋದಾಗ ನನ್ನ ಫೋಟೋ ಹಿಡಿಯೋ ಮನೀಶ್ದು ಇವತ್ತು ನೋಡಿ ನಾನು ಹಿಡಿತಾ ಇದ್ದೀನಿ ಇಲ್ಲಿ. ಇದೆಲ್ಲ ಕ್ಯಾಶ್ ಕೊಟ್ಟು 6 ರೂಪಾಯಿನ ಗೂಗಲ್ ಪೇ ಮಾಡಿದ್ದೀವಿ, ಫೋನ್ಪೇ ಮಾಡಿದ್ದೀವಿ. ಹ್ಯಾಪಿ ಬರ್ಡೇ ಅಂದ್ಬಿಡಿ ಅವ್ರಿಗೆ. ಒಂದು ಯೆಲ್ಲೋ ಕಲರ್ ಟಿ ಶರ್ಟ್ ತೊಗೊಂಡಿದ್ದೀನಿ, ಬನ್ನಿ ಹಾಕೊಂಡು ಹೋಗೋಣ. ಗಾಯ್ಸ್ ಬರ್ಡೇ ಬಾಯ್, ಬನ್ನಿ. ನನ್ನ ಎಲ್ಲ ಕಡೆ ಕರ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗಿ ಮನೀಶ್ಗೆ ಇವತ್ತು ನಾನು ಡ್ರೈವ್ ಮಾಡಿ ಬರ್ಡೇ ಸ್ಪಾಟ್ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ.
ಖುಷಿ ಆಗ್ತಿದೆ. 10 ನಿಮಿಷ. ಇದನ್ನ ಹಾಕ್ತೇನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನು ಈ ಬಟ್ಟೆ ಬರ್ಡೇಗಾ? ಓ ನಿಜವಾಗಿ ಸ್ಯಾಮ್ ಟೀಮ್ ಮನೀಶ್, ನೀವು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಸೊ ನಾವು ಫುಡ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಬನ್ನಿ, ಫುಡ್ ಫ್ಯಾಕ್ಟ್ರಿಲಿ ಫುಡ್ ತಿಂದು ಸೆಲೆಬ್ರೇಷನ್ ಮಾಡೋಣ. ನಂಗೆ ಗೊತ್ತಿಲ್ಲ ಏನು ಸೆಟ್ ಆಗಿದೆ ಹೆಂಗಾಗಿದೆ ಅಂತ. ನಾನು ಇವ್ರ ಜೊತೆ ಇವಾಗಲೇ ಬರ್ತಿರೋದು. ಬನ್ನಿ, ಬಟ್ ನಮ್ಮ ಬಾಯ್ಸ್ ಮೇಲೆ ಟ್ರಸ್ಟ್ ಇದೆ, ಸಕಲಾಗೆ ಮಾಡಿರ್ತಾರೆ ಅಂತ. ಕಾಣಿಸ್ತಿದೆ ಕೆಳಗಡೆ. ಹೌದಾ? ಕೆಳಗೆ ಕಾಣ್ತಿದ್ಯಾ? ಎಲ್ಲೆಲ್ಲಿ ಹೋಗ್ತಿದೆ. ಹಾ, ಹ್ಯಾಪಿ ಬರ್ಡೇ guys, cream on top cake guys. ಕ್ರೀಮ್ ಆನ್ ಟಾಪ್ ಕೇಕ್ ಗೈಸ್. Guess which is cream on top. ಕಾರ ಲೈಟ್ ಇತ್ತಲ್ಲ. So nice. Standards are very high. ಸೆಲೆಬ್ರಿಟಿ ಬಂದಿದ್ದಾರೆ ನಮ್ಮ ವ್ಲಾಗ್ ಅಲ್ಲಿ. ಸೆಲೆಬ್ರಿಟಿ ಸರ್ ಬಂದಿದ್ದಾರೆ. ತಲೆನೋವು ಇತ್ತು ಅವ್ರಿಗೆ. ಪಾಪ ತಲೆನೋವು ಕಮ್ಮಿ ಆಯ್ತಾ ಮಗ? ಇಲ್ಲೇ ಇರೋದು ಈ ಕಡೆ. ಹಾಫ್ ಬ್ರೇನ್ ಇದೇ ತಲೆಯಲ್ಲಿ ಅಂಕಲ್ ಎಲ್ಲ ಉಪಯೋಗ. ಇದೇ ತಲೆಯಲ್ಲಿ ನಮ್ಮ ಬ್ರಾಂಡ್ಸ್ ತರೋದು ನಮ್ಮ ಶಶಾಂಕ ಏಜೆನ್ಸಿ ಓಡಿಸ್ತಿರೋದು ಸೌತ್ ಸಫೈರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಫಸ್ಟ್ ಕಟ್ ಮಾಡಿ ಅಯ್ಯೋ. ಅಲ್ಲ, thank you. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಮನೀಶ್. ಬನ್ನಿ ಬೈ. Sir, review sir. ನೀವು ಹೇಳಿದ್ರೆ ಸೇಲ್ಸ್ ಜಾಸ್ತಿ ಆಗುತ್ತೆ ಪ್ಲೀಸ್. Sir, how do you feel eating cream on top cake? Sir? ಪ್ಲೀಸ್. ಈಗಲೂ ನಿದ್ದಿಂದ ಎದ್ದು ಬಂದಿದ್ದೀನಿ. ನನ್ ಬರ್ಡೇ ಹಿಂಗ್ ರುಬ್ತಾ ಇದ್ದೀರಾ? ಇಲ್ಲಿ ಪ್ರಮೋಷನ್ ಆಗ್ತೈತೆ. ನನ್ ಬರ್ತ್ಡೇ ನಾನು ನಿಮ್ ಟಾರ್ಚ್ ಹಾಕ್ರಪ್ಪ, ಕಾಣ್ತಲ್ಲ ಒಬ್ರು. ಐಶು ಆಲ್ರೆಡಿ ಬ್ಯಾಟಿಂಗ್ ಕೂತಿದ್ದಾರೆ. ಐಶು ಊಟ ನಾನ್ ವೆಜ್ ವೆಜ್ ಎಲ್ಲ ಟೇಸ್ಟಿ ಫುಡ್ ಇದೆ. ಸರಿಯಾಗಿ ಬ್ಯಾಟಿಂಗ್ ಮಾಡೋಣ ಬನ್ನಿ. 30 ವರ್ಷದ ಲವ್ ಸ್ಟೋರಿ ಹೆಂಗಿರುತ್ತೆ ನೋಡಿ, ಅವರಲ್ಲಿ ಇವರಿಲ್ಲಿ. 4 ವರ್ಷದ ಹೆಂಗಿರುತ್ತೆ ಇಲ್ಲಿ ಹಿಂಗೆ. ನೋಡ್ತಾ ಇದೀಪ ನೋಡಿ, ಲೈಫ್ ಲಾಂಗ್ ಲವ್ ಸ್ಟೋರಿ ಹಿಂಗಿರುತ್ತೆ ಗೈಸ್. 1 year ಅಲ್ಲ, ಲೈಫ್ ಬಂದು ಮುಂದೆ ಕೂತ್ಕೊಂಡ್ಬಿಟ್ಟಲ್ಲ ಅಂತ ಇದೆ. ಪ್ರಶಾಂತ್ ಅಣ್ಣ ಒಂದು ಪಿಜ್ಜಾನ ಒಂದೇ ಸರಿಗೆ ಹಾಕೊಂಡ್ಬಿಟ್ಟ. ಇಲ್ಲ, ಕಸ್ತೂರಿ ಚಿಕನ್ ತುಂಬಾ ಟೇಸ್ಟಿ ಆಗಿದೆ, ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಐ ಲವ್ ಇಟ್. ಗಮ್ಮತ್ ಪಾರ್ಟಿ. ಏರ ಮಗ ಸೂಟ್ಲ ಉಂಡಾರು. ಬರಲ್ಲ ಕಣೋ, ಟ್ರೈ ಮಾಡ್ತಾ ಇದೀನಿ. ನಾವ್ ಇವ್ನ ಸೆಲೆಬ್ರಿಟಿ ಅಂದ್ರೆ ಪೂಜಾ ಅವ್ರ ಫೋನ್ ನ ಕದ್ದವನೆ. ಪೂಜಾ ಅವ್ರ ಫೋನ್ ನ ಕದ್ದಿಟ್ಕೊಂಡಿದ್ದೀರಲ್ಲ ಶಶಾಂಕ. ಇವನ ಹತ್ರನೇ ಇಟ್ಕೊಂಡು ಅವ್ನ ಫೋನಿಂದಾನೇ ಫೋನ್. ಇದೇನಿದು ಹಿಂದೆ ಒಂದು ನಾಯಿ ಇದೆ. ನಮ್ಮ ಹುಡುಗ ಕ್ಯೂಟ್ ಹುಡುಗ. ಏ ಮಗ, ಹಿಂಗ್ ಕಳ್ತನ ಮಾಡಿ ಮಾತಾಡಕ್ಕೆ ಹೋಗ್ಬೇಡ ಮಗ. ಕಳ್ತನ ಮಾಡಿ ನೀನ್ ಮಾತಾಡಕ್ ಹೋಗ್ಬೇಡ ಮಗ. ಅವ್ನು ಇನ್ನೊಂದು ಕೊಡ್ತಾನೆ, ಹಿಡ್ಕೋತಿಯಾ ಹೇಳು. ಒಬ್ರು ಹೋಟ್ಲಲ್ಲಿ ರೆಸ್ಟೋರೆಂಟ್ ಏನ್ ಸಿಗುತ್ತೆ ಎಲ್ಲ ಟ್ರೈ ಮಾಡ್ಬೇಕು ಅಂತ ಬಂದಿದ್ದಾರೆ. ನಿಮ್ ಆಂಗಲ್ ನೀನೇ ಹೇಳ್ತಿಲ್ಲ ವೆಜ್ ಅಲ್ಲಿ ಆಪ್ಷನ್ಸ್ ಕಮ್ಮಿ ಅಂತ. ಕಮ್ಮಿ ಆಪ್ಷನ್ಸ್ ನಾವಿಲ್ಲಿ ವೆಜ್ಗೆ ಏನ್ ಕೂತಿದ್ವಿ. ಒಂದು 20 ಸಲ ನನಗೆ ಮಗ, ಕೇಳು ಮಾಡ್ತು. ನಾನು ವೆಜ್ ತಪ್ಪಾಗ್ಬಿಟ್ಟಿದ್ದೀನಿ. ಸಿಗ್ತಾನಲ್ಲ ನನ್ ಗಂಡಿಗೆ ಅಮ್ಮ ತಾಯಿ ತರ ಕೇಳ್ದಂಗಿತ್ತು ಅವನು. ಇಟ್ಕೊಂಡಿದ್ರೆ ಸಾಯಿಲ್ ನೋಡಿ, ನೀವ್ರ ಚಪ್ಪಲಿನ ಆ ಕಡೆ ಹಾಕೊಂಡ್ಬಿಟ್ಟವ್ ನೀನು. ನಂಗೆ ಗೊತ್ತು bro. ಗರ್ಲ್ ಫ್ರೆಂಡ್ಗೋಸ್ಕರ ಕತ್ಕೊಂಡು ಹೋಗ್ತಾ ಇದೀಯಾ? ಒಂದ್ ಕಾಲ್ ಕಿತ್ಕೊಂಡು ಏನ್ ಮಾಡ್ಲಿ? ಇನ್ನೊಂದ್ ತಳ್ಳು. ಇನ್ನೊಂದು ಎತ್ತೋ ಪ್ಲಾನ್ ಅಲ್ಲಿ ಇದ್ದೆ. ನೋಡ್ಕೊಂಡ್ಬಿಟ್ಟಿದ್ದೀರಾ ನೀವು? ಇವ್ರು ಕೊಟ್ರ ನಿಮ್ಗೆ ಗೊತ್ತಿಲ್ಲ. ತಂದು ಇಟ್ಟುಬಿಟ್ಟಿದಾರೆ ಅಲ್ಲಿ ಅಷ್ಟೇ. ಇನ್ಸ್ಟಾ ನಾನು ಒಂದ್ ಚಪ್ಪಲಿ ಅಲ್ಲಿ ಹೋಗ್ಬಿಟ್ಟಿದ್ಯಲ್ಲ ಇನ್ಸ್ಟಾ ಅಂತ. ನಾನು ಹಂಗ್ ಮಾತಾಡ್ತೀನಾ? ನಾನು ಹಂಗ್ ಮಾತಾಡ್ತೀನೋ. ನಮ್ ಕೈಲೇ ಇರುತ್ತೆ. ಇದಾನಿಗೆ ಅವ್ರ ಕೈಗೆ ಹೋಗಿ ಸ್ಟಾರ್ಟಿಂಗ್ ನಮ್ ಕೈಯಲ್ಲೇ ಇರುತ್ತೆ, ನಿಧಾನಕ್ಕೆ. ಇರೋ ನಿಮ್ಗೆ ಒಂದ್ಸರಿ ಗೊತ್ತಾಗ್ತಿರೋ ಅಪ್ಪ ಫಿಸಿಕಲ್ ಅಬ್ಯೂಸು. ಅಯ್ಯೋ, ಸ್ಟೋನ್ ಬಿದ್ದೋಯ್ತಾ? ಸಾರಿ ಗುಪ್ತಾ, ಸಾರಿ. ಎಲ್ಲಿ ಬಿದ್ದಿಲ್ಲ ಬ್ರೋ ಆಕ್ಚುಲಿ. ಮುಂದೆ
ನಮ್ಮ ಮ್ಯಾನೇಜರು ನಮ್ಮ CEO ರೆಗಿಸ್ತೀಯ ಮಾತು ಲಿಮಿಟ್ ಅಲ್ಲಿ ಇರ್ಲಿ ಮಗ. ಓಕೆ ಕಂಫರ್ಟೇಬಲ್ ಗೈಸ್. ಬೇಡ ಬೇಡ ಅನ್ನೋದು, ಬೇರೆ ಆರ್ಡರ್ ಮಾಡಿದ್ರೆ ಎತ್ಕೊಂಡು ತಿನ್ನೋದು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಕರೆಕ್ಟಾಗಿ 12 ಗಂಟೆ ಆಯ್ತು ಗೈಸ್. ಬರ್ಡೇ ಇವಾಗ ಅವ್ರದ್ದು. ಸ್ವಲ್ಪ ಗರ್ಲ್ ಫ್ರೆಂಡ್ ಇಂದ ದೂರ ಬಾರೋ. ಬರೀ ಗರ್ಲ್ ಫ್ರೆಂಡ್ ಇಂದ 24 ಗಂಟೆ. ನಿಂತ್ಕೊಂಡು ಮುಂದೆ ಮಾತಾಡೋ ಇದನ್ನ ಇಷ್ಟೊಂದು ನಿಂತ್ಕೊಂಡಿದ್ದಿ. ಸಾರಿ ಅಣ್ಣ, ಬರ್ಡೇಗೆ ಯಾರು ಕರೆದಿದ್ದು? ನಿನ್ ಕೆಳಗೆ ನಿಂತು ಹೋಗಿ, ನಿಂಗೆ ಪಾರ್ಸಲ್ ತಂದಿರೋದಲ್ಲ ಕೊಡ್ತೀವಿ ಹೋಗಿ. ಓಕೆ ಗೈಸ್, ಸೊ ಫೈನಲಿ ಮನೀಶ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಾಯ್ತು. ಮನೀಶ್ಗೆ ಹೆಂಗೆ ಅನಿಸ್ತಿದೆ ಏನು ಅಂತ ಸ್ವಲ್ಪ ಕೇಳೋಣ. ಏನಂತೀರಾ ಮನೀಶ್ ಅವ್ರು, ಹೇಗೆ ಅನಿಸ್ತಾ ಇದೆ, ಏನು ಸಮಾಚಾರ? ನನಗೆ ಲಿಟ್ರಲಿ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ನಾನು ಈ ಬಟ್ಟೆಯಲ್ಲಿ ಬರ್ತೇನೆ ಅಂತ ಗೊತ್ತಿರಲಿಲ್ಲ ಫಸ್ಟ್ ಥಿಂಗ್. ಯಾಕಂತ ಹೇಳಿದ್ರೆ ನಾನು ಹಾಕಿದ್ದು ಒಂದೇ ಹುಡೀಸ್. ಅದು ಅವಾಗ ನೀವು ಇದಕ್ಕಿಂತ ಮುಂಚಿನ ವೀಡಿಯೋದಲ್ಲಿ ನೋಡಿರ್ತೀರಾ. ಅದೇ ಹುಡೀಸಲ್ಲಿ ಬರೋಣ ಅಂತ ಇದ್ದಿದ್ದು. ಬಟ್ ಕರ್ಕೊಂಡು ಹೋಗ್ಬಿಟ್ಟು ಈ ಸೂಟ್ನ ಹಾಕಿ ಇವಾಗ ಬರಬೇಕಾದ್ರೆ ಒಂದು ಫೀಲ್, ಆ ಖುಷಿ ಇತ್ತು. ಆ್ಯಂಡ್ ಫಸ್ಟ್ ಆಫ್ ಆಲ್ ಬ್ಯಾಂಗ್ಳೂರಿಗೆ ಬಂದ ನಂತರ ತುಂಬ ಹಸಲ್ ಮಾಡಿದೆ, ತುಂಬ ಹಾರ್ಡ್ ವರ್ಕ್ ಮಾಡಿದೆ ನಾನು. ಆ್ಯಂಡ್ ನನಗೆ ಈ ಫ್ಯಾಮಿಲಿ ಸಿಕ್ಕಿದ್ದು ಫಸ್ಟ್ ಆಫ್ ಆಲ್ ತುಂಬ ಖುಷಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹೀಗೆ ನನ್ನ ಜೊತೆ ಇರಿ ಫಸ್ಟ್ ಆಫ್ ಆಲ್. ಆ್ಯಂಡ್ ನಾನು ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರ್ತೇನೆ. ಸೊ ಥ್ಯಾಂಕ್ ಯು. ನಮ್ಮ ಮನೀಶು, ಚಂದ್ರ ಮತ್ತು ನಮ್ಮ ಟೀಮ್ ಎಲ್ಲರೂ, ನಮ್ಮ ಶಶಾಂಕ್ ಇರಲಿ, ಪ್ರಶಾಂತ್ ಅಣ್ಣ ಇರಲಿ, ನಮ್ಮ ಸಂಜಯ್ ಇರಲಿ, ನಮ್ಮ ಇಂಟರ್ನ್ಸು ಮತ್ತು ಎಲ್ಲ ಇದ್ದಾರೆ ತುಂಬ ಜನ ಟೀಮಲ್ಲಿ. ಅವರೆಲ್ಲರೂ ದೇ ಹಸಲ್ ಲಾಟ್. ಆ್ಯಂಡ್ ಅವರೆಲ್ಲ ಅವರ ಫ್ಯಾಮ್ಲಿನ ಬಿಟ್ಟು ಬಂದು ಇಲ್ಲಿ ವರ್ಕ್ ಮಾಡ್ತಿದ್ದಾರೆ. ತುಂಬ ಜನ ಅವರ ಊರು ಬಿಟ್ಟು, ಅವರ ಮನೆಯವ್ರನ್ನ ಬಿಟ್ಟು ಇಲ್ಲಿ ಬಂದು ಹಸಲ್ ಮಾಡ್ತಿದ್ದಾರೆ. ಆ್ಯಂಡ್ ಅವರ ಇವ್ರಿಗೆ ಏನೇ ಆದರೂ ಅವ್ರ ಫ್ಯಾಮ್ಲಿ ಗೊತ್ತಾಗೋಕ್ಕೆ ಮುಂಚೆ ನಮಗೆ ಗೊತ್ತಾಗುತ್ತೆ. ಬಿಕಾಸ್ ಅಷ್ಟು ಹತ್ರ ಇದ್ದೀವಿ ನಾವೆಲ್ಲ, ಜೊತೆಗಿರ್ತೀವಲ್ಲ. ಸೊ ಐ ರಿಯಲಿ ವಾಂಟ್ ದೆಮ್ ಟು ಹ್ಯಾವ್ ದಟ್ ಫ್ಯಾಮ್ಲಿ ಫೀಲಿಂಗ್. ಆ್ಯಂಡ್ ನಾವು ಅಮ್ಮ ಆಗಲಿ, ನಾವು ಅಪ್ಪ ಆಗಲಿ, ದೇ ರಿಯಲಿ ಟ್ರೀಟ್ ದೆಮ್ ಲೈಕ್ ದ್ಯಾಟ್. ಅವರು ಮಕ್ಳ ಥರನೇ ನೋಡ್ಕೋತಾರೆ. ಆ್ಯಂಡ್ ನಾನು ಒಂದು ಲೀಡರ್ ಆಗಿ, ಒಬ್ಬ ಫ್ರೆಂಡ್ ಆಗಿ, ಒಬ್ಬ ಟೀಮ್ ಮೆಂಬರ್ ಆಗಿ, ಐ ರಿಯಲಿ ವಾಂಟ್ ದೇರ್ ಡೇ, ಸ್ಪೆಷಲ್ ಡೇ, ಬರ್ಡೇ ಟು ಬಿ ಗ್ರೇಟ್. ನಮ್ಮ ಚಂದ್ರ ಅವನ ಬರ್ಡೇನ ರೆಸಾರ್ಟಲ್ಲಿ ಮಾಡಬೇಕು ಬೈ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಸೊ ಅದು ಸ್ವಲ್ಪ ಹಂಗೆ ಹಿಂಗೆ ಆಯಿತು ಬರ್ಡೇ ಲಾಸ್ಟ್ ಮೂಮೆಂಟಲ್ಲಿ. ಸಾರಿ ಚಂದ್ರ, ನೆಕ್ಸ್ಟ್ ಬರ್ಡೇ ಬೂಮ್ ಅನ್ಕೋ. ಬಟ್ ಮನೀಶ್ದು ಲಾಸ್ಟ್ ಮೂಮೆಂಟಲ್ಲಿ ನಂಗೆ ನಿನ್ನೆ ಸಡನ್ನಾಗಿ ಒಬ್ರು ಹೇಳಿದ್ರು ಈ ಥರ, ಫ್ರೆಂಡ್, ಅವ್ರ ಮನೀಶ್ ಫ್ರೆಂಡ್ ಹೇಳಿದ್ರು ಮನೀಶ್ ಬರ್ಡೇ ನಾಳೆ ಅಂತ. ನಾನು ನನ್ನ ಸ್ಟ್ರೆಸ್ಸಲ್ಲಿ, ನನ್ನ ಕೆಲಸದಲ್ಲಿ, ನನ್ನ ಬರ್ಡೇ ಇದರಲ್ಲೆಲ್ಲ ಮರ್ತೋಗ್ಬಿಟ್ಟಿದ್ದೆ. ನಾಳೆ ಮನೀಶ್ ಬರ್ಡೇನಾ ಅಂತೇಳಿ ಎಲ್ಲ ಪಟ್ 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 ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ವಿ ಟ್ರೈಡ್ ಅವರ್ ಬೆಸ್ಟ್ ಮನೀಶ್ ಬರ್ಡೇನ ಬೆಸ್ಟ್ ಮಾಡೋಕ್ಕೆ. ಅದು ಬಿಟ್ಟರೆ ವಿ ಆಲ್ ಆರ್ ಹಿಯರ್. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಮತ್ತು ಹಿಂಗೆ ವರ್ಕ್ ಮಾಡ್ತಾರಿ, ಹಿಂಗೆ ಗ್ರೋ ಆಗ್ತಾರಿ. ಆಲ್ ದ ಬೆಸ್ಟ್ ಮನೀಶ್, ಆಲ್ ದ ಬೆಸ್ಟ್. ಚಂದ್ರ, ಗುಡ್ ಜಾಬ್ ಚಂದ್ರ, ಆಲ್ ದ ಬೆಸ್ಟ್ ಹೋಲ್ ಟೀಮ್. ಇಷ್ಟು ಮೆಚೋರ್ಡ್ ಆಗ್ತೇನೆ ಇನ್ ದ ಸೆನ್ಸ್, ನಮ್ಮದು ಏಜ್ ಏನು ಅಷ್ಟೊಂದು ದೊಡ್ಡದು ಏಜ್ ಅಲ್ಲ. ಬಟ್ ನೋಡಿ ಹಾರ್ಡ್ ವರ್ಕ್ ನೋಡಿ. ಇವಾಗ ವರ್ಕ್ ನಿಜವಾಗ್ಲೂ ಒಂದು ಮಾತು ಹೇಳ್ಬೇಕು, ಇವಾಗ ವರ್ಕ್ ಮಾಡ್ತಿರೋದು ನಾಟ್ ಅಬೌಟ್ ಹಿಸ್ ಪ್ರೊಫೈಲ್, ಅವ್ರದ್ದು ಪ್ರೊಫೈಲ್ ಅಂತಲ್ಲ. ನಾವೆಲ್ಲ ಇಲ್ಲಿ ವರ್ಕ್ ಮಾಡ್ತಿರೋದು ಅದು ನಮ್ಮ ಪ್ರೊಫೈಲ್ ಅಂತ ಹೇಳಿ. ಅದೊಂದು ನಮಗೆಲ್ರಿಗೂ ಇವಾಗಲೂ ಲೈಕ್ ಆ ಫೀಲ್ ಇದೆ, ಫೀಲಿಂಗ್ಸ್ ಇನ್ನೂ ಇರುತ್ತೆ. ದಟ್ ಸ್ಯಾಮ್ ಸಮೀರ್ ಇನ್ಸ್ಟಾ ಅನ್ನೋ ಪ್ರೊಫೈಲ್ ಅದು ನಮ್ಮದು ಅಂತ. ಅದೊಂದೇ ನಮಗೆ ಆಲ್ವೇಸ್ ಖುಷಿ ಕೊಡೋ ಅಂಥದ್ದು ಮೇಯ್ನ್ ಥಿಂಗ್. ಬರಬೇಕಾದ್ರೆ ಯಾರು ನೋಡ್ತಾ ಇರಲಿಲ್ಲ, ಯಾರು ಮಾತಾಡ್ಸ್ತಾನೂ ಇರಲಿಲ್ಲ ನಮ್ಮ ಹತ್ರ. ಅಂದರೆ ಹೊರಗಡೆ ಹೋಗ್ಬೇಕಾದ್ರೆ ಇಲ್ಲಿ ಬಂದಮೇಲೆ ಬ್ಯಾಂಗ್ಳೂರಲ್ಲಿ ಎಷ್ಟೋ ಜನಕ್ಕೆ ಪರಿಚಯ ಆಗಿ, ಎಷ್ಟೋ ಜನ ಮಾತಾಡಿಸಿ, ಆ್ಯಂಡ್ ಅವರನ್ನು ನೋಡೋದ ನಂತರ ಆ ಮೆಚ್ಯೂರಿಟಿ ಇನ್ನೂ ಲೈಕ್ ಸ್ಟೆಪ್ ಬೈ ಸ್ಟೆಪ್ ಹೀಗೆ ಮಾಡಬೇಕು, ಮನೆಯವ್ರ ಹತ್ರ ಈ ಥರ ಇರಬೇಕು, ಈ ಥರ ಟ್ರೀಟ್ ಮಾಡಬೇಕು, ನಮ್ಮ ಲೈಫಿಗೆ ಏನು ಬೇಕು ನಮಗೆ ಫಸ್ಟ್ ನಾವು ಅದನ್ನು ಮಾಡ್ಕೊಬೇಕು. ಇನ್ ದ ಸೆನ್ಸ್ ನಮ್ಮ ಸರೌಂಡಿಂಗಲ್ಲಿ ಯಾರಿದ್ದಾರೆ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಅನ್ನೋದು. ಸೊ ದಟ್ ಈಸ್ ಅ ಸ್ಪೆಷಲ್ ಥಿಂಗ್ ನಾನು ಕಲ್ತದ್ದು ಸಮೀರ್ ಬ್ರೋ ಇಂದ. ಓಕೆ, ಗ್ರೇಟ್. ಸೊ ಫೈನಲಿ ಮನೀಶ್ ಬರ್ಡೇ ಮುಗೀತು. ಈಗ ಅವರು ಒಂದು ಸ್ವಲ್ಪ ದಿನ ಊರಿಗೆ ಹೋಗಿ ಬರ್ತಾರೆ ಬ್ರೇಕಲ್ಲಿ. ಸೊ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸ್ವಲ್ಪ ಡಾರ್ಕ್ ಹಾಕಪ್ಪ ಕಾಣ್ತಲ್ಲ ಅವನು. ಹಾಂ, ಸೊ ಮಿಕ್ಕಿದ್ನ ಮನೆಗೆ ಹೋಗಿ ಮಾತಾಡ್ತೀನಿ. ಬೈ ಬೈ. ಅವರಿಗೆ ಅಮ್ಮಾಸ್ ಕೇಕ್ ಕ್ರೀಮ್ ಆನ್ ಟಾಪ್. ಅವ್ರೇನೋ ಹೇಳ್ತಿದ್ರು, ಒಬ್ರು ಹೇಳಿ. ನನ್ನ ಬರ್ಡೇ ಕೇಕು ನಾನು ಒಬ್ಬನೇ ತಿಂದಿದ್ದೀನಿ, ಇವ್ರ ಬರ್ಡೇ ಕೇಕು ನಾನು ಒಬ್ಬನೇ 1 ಗಂಟೆ. ಗೈಸ್ ಎಲ್ಲ ಕೇಕು ತಿನ್ಬಿಡ್ತಿದ್ರ ಬ್ರೋ. ಗೈಸ್, ಒಬ್ಬೊಬ್ರಿಗೆ ಒಂದೊಂದು ಕೇಕ್ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಇಲ್ಲಿರೋ 10 ಜನರಲ್ಲಿ ಒಬ್ರಿಗೆ ಆ ಕೇಕ್ ಇಷ್ಟ ಆಗಿದೆ, ಮಿಕ್ಕಿದ್ದ 9 ಜನರಿಗೆ ಇಷ್ಟ ಆಗದೆ ಇರೋದು. ಚೆನ್ನಾಗಿದೆ ಗೈಸ್, ಹೊಡಿತಾರೆ ಮನೆಗೆ ಹೋದ್ರೆ. ಬಾಯ್. ಅಂದ್ರೆ ಬಿಡೋ ಒಂದ್ ನಿಮಿಷ ಬಿಡೋ, ಬಿಡೋ ಒಂದ್ ನಿಮಿಷ. ಅದು ನಗ್ನಗ್ತಾ ಮಾತಾಡ್ತು. ಅಯ್ಯೋ, ಚೂರು ಸೀರಿಯಸ್ ಆಗಿ ಹಾಕ್ಬೋದಿತ್ತು. ಇಟ್ಕೊಳ್ಳೋ.
ಐಶು ಆಕ್ಟಿಂಗ್ ನೋಡು, ಐಶು ಆಕ್ಟಿಂಗ್ ನೋಡ್ರು. ಐಶು ವೆರಿ ಗುಡ್ ಆಕ್ಟಿಂಗ್. ಐಶು ಊಟ ಆಯ್ತಾ? ನಿಮ್ದಾಯ್ತಾ? ನಾನು ಕುಡಿಯೋ ತರ ಡಮ್ ಮಾಡಿ ಇವ್ರು ನೋಡಿ ಇಷ್ಟ ತಗೊಂಡು ಹೊರಡಿರಿ ಇದ್ರಲ್ಲಿ ಅಂತೆ. ಇಷ್ಟೊತ್ತು ನಿನ್ನ ಅಪ್ರಿಶಿಯೇಟ್ ಮಾಡಿದ್ನಲ್ಲ ಚಂದ್ರ. ಬನ್ನಿ ಹೋಗೋಣ ಗೈಸ್. ಸೊ ನಾವು ಮನೀಶ್ ಬರ್ಡನ್ನ ಫುಡ್ ಫ್ಯಾಕ್ಟ್ರಿ ಕಮ್ ಅಂಗಡಿ ಟ್ರೈ ಮಾಡಿದ್ದು, ಫುಡ್ ಐ ಮೀನ್ ಸೆಲೆಬ್ರೇಟ್ ಮಾಡಿದ್ದು. ನನಗಂತೂ ಬೆಸ್ಟ್ ಅನ್ಸಿದ್ದು ಕಸ್ತೂರಿ ಚಿಕನ್ ಅನ್ಸುತ್ತೆ. ಅದು ಕಸ್ತೂರಿ ಚಿಕನ್ ಐ ಲವ್ಡ್ ಇಟ್. ಮಸ್ಟ್ ಟ್ರೈ, ಬಂದು ಟ್ರೈ ಮಾಡಿ. ಯಾರು ಜಾಗದ ಬಗ್ಗೆ ಏನಾದ್ರು ಹೇಳ್ತೀರಾ? ನಮ್ಮ ಅಕ್ಕಗೆ ತುಂಬಾ ಇಷ್ಟ ಆಯ್ತು ಊಟ. ನಮ್ಮ ಅಕ್ಕಗೆ ತುಂಬಾ ಇಷ್ಟ ಆಯ್ತು. ಅದೇ ಕಸ್ತೂರಿ ಚಿಕನ್ ಅಂತ ಅಮೇಸಿಂಗ್ ಆಗಿತ್ತು. ಅವಳು ಇವಾಗ ಬಂದಿರೋದವಳು ಪಾಪ ತಿಂದೇ ಇಲ್ಲ ಏನು. ಸೊ ಏನಾದ್ರು ಹೇಳ್ತೀರಾ ಜಾಗದ ಬಗ್ಗೆ? ನಿಮ್ಗೇನು ಇಷ್ಟ ಆಯ್ತು ಊಟ? ಅದೇ ಕಸ್ತೂರಿ ಚಿಕನ್ ಪಿಜ್ಜಾ ಪಿಜ್ಜಾ, ಕಸ್ತೂರಿ ಚಿಕನ್, ಪಾಸ್ತಾ, ಸೇಮ್ ಕಸ್ತೂರಿ ಚಿಕನ್, ಪಿಜ್ಜಾ, ಊಟ ಎಲ್ಲ ಓವರ್ ಆಲ್. ನೇಹ ಮಾಡಿದ ಕೇಕ್ ಮಾತ್ರ ಸೂಪರ್ ಆಗಿತ್ತು. ಇಲ್ಲಿ ಜಾಗ ಓನರ್ ನಿಂತಿದ್ದಾರೆ. ಅವ್ರು ನಮಗೆ ಸೆಲೆಬ್ರೇಟ್ ಮಾಡಕ್ಕೆ ಚಾನ್ಸ್ ಕೊಟ್ರಲ್ಲ ಅಥವಾ ನಮಗೆ ಸ್ಪೇಸ್ ಕೊಟ್ರಲ್ಲ, ಅದು ಖುಷಿ ಆಯ್ತು. ಊಟ ತುಂಬಾ ಚೆನ್ನಾಗಿ ಓಕೆ. ಸೊ ಫೈನಲಿ ಮಜಾ ಮಾಡಿ ಇಲ್ಲಿ ಸೆಲೆಬ್ರೇಟ್ ಮಾಡಿ ಹೋಗ್ತಾ ಇದೀವಿ. ನೀವು ಯಾರು ಬರ್ಡೇ ಪ್ಲಾನ್ ಮಾಡ್ತಿದ್ರೆ ಫಾರ್ ಶೋರ್ ಇಲ್ಲಿ ಬನ್ನಿ, ಮಜಾ ಮಾಡಿ. ಸಿ ಯು, ಬಾಯ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಒಂದ್ಸರಿ ಬಂದ್ಬಿಡಿ ವ್ಲಾಗಲ್ಲಿ. ಇವರೇ ಓನರ್, ಒಂದ್ಸರಿ ಹಾಯ್ ಹೇಳ್ಬಿಡಿ. ಥ್ಯಾಂಕ್ ಯು. ಲೆಟ್ಸ್ ಗೋ ಮನೆಗೆ. ಮನೆಗೆ ವಾಪಸ್ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚಪ್ಪಲಿಗಳಿದೆ ಇಲ್ಲಿ. ಅಪ್ಪ ನಂಗೆ ಈ ಥರ ಚಪ್ಪಲಿಗಳಿದ್ರೆ ಖುಷಿ. ನಮ್ಮ ಮನೆ ಜನ ಇದ್ದಾರೆ ಅಂತ. ಬನ್ನಿ ಈಗ ನೀವ್ರನ್ನ ಬಿಡೋಕೆ ಹೋಗ್ಬೇಕು ನಾವು. ನಮ್ಮ ಅಮ್ಮ ಇಷ್ಟೊತ್ತಿಗೆ ಮಿಕ್ಸರ್ ಏನೋ ಮಾಡ್ತವ್ರು ನೋಡಿ. 1 o'clock ಟೈಮು. ಗೈಸ್, ನಾನು ನಮ್ಮ ಶಾರ್ಪ್ ಶೂಟ್ರು ನೇಹಾ ಅವ್ರನ್ನ ಮತ್ತೆ ಐಶುನ ಬಿಡಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಐಶು ಕೂತ್ಕೊಂಡೇ ಇಲ್ಲ. ಸೊ ಇದು ನಮ್ಮ ಮಾವದೊಂದು ಗಿಫ್ಟ್ ಇತ್ತು, ಬರ್ಡೇದು. ಅದು ಕೊಟ್ಟಿರಲಿಲ್ಲ, ಅದಕ್ಕೆ ನೇಹಾ ಅವರೇ ಜ್ಞಾಪಿಸಿ ನನಗೆ ಇವತ್ತು ಇಸ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನಮ್ಮ ಅಪ್ಪ ಗಿಫ್ಟು ಅಂತ. ಇಲ್ಲಿದೆ ನೋಡಿ, ನಾನು ಮರ್ತ್ಬಿಟ್ಟಿದ್ದೆ. ಬಾಯ್. ಗುಡ್ ನೈಟ್. ಗೈಸ್, ಶಶಾಂಕ್ ಬ್ರೇಕ್ ಹೊಡೆದಿದ್ದಕ್ಕೆ ನೇಹಾ ಅವ್ರ ಕೆಳಗೆ ಬ್ರೇಕ್ ಹೊಡೆದಿದ್ದಕ್ಕೆ ಜೋರಾಗೇನು ಹಾಕಿಲ್ಲ, ಸೈಡ್ ಕೂತಿದ್ರಾ? ಜಾರ್ಕೊಂಡು ಮಡ್ಚ್ಕೊಂಡು ಕೂತಿದ್ದೆ. ಅಂಡಿ ಬಟ್ಟೆ ಜಾರ್ತು. ನಾನು ಏನಾಯ್ತು ಕೆಳಗೆ ಕೂತ. ಓ, ನನ್ ಕಾಲ್ ನಮಸ್ಕಾರ ಮಾಡಿದ್ದ ಸೂರ್ಯವಂಶಿ ಮೂವಿ ತರ. ಗೈಸ್, ಆಫ್ಟರ್ ಲಾಂಗ್ ಟೈಮ್ ನಮ್ಮ ಶಶಾಂಕ್ ಇಷ್ಟೋದು ನಮ್ಮ ಜೊತೆ ಆಚೆ ಬಂದಿರೋದು. ಬನ್ನಿ, ಬರ್ತಾ ನಂದು ಒಂದು ಸೋಲೋ ಡೇಟ್ ಇದೆ ಇವತ್ತು. ಲೆಟ್ಸ್ ಗೋ ಮನೆಗೆ, ಬೆಂಗಳೂರಿಗೆ. ಗೈಸ್, ಸೊ ಫೈನಲಿ ಅವ್ರ ಮನೆ ಹತ್ರ ಬಂದು ಅವ್ರನ್ನ ಬಿಟ್ಟು ಹೊರಟಿದ್ದೀವಿ. ಬಾಯ್. ನಮ್ಮ ಮಾವ ಗಿಫ್ಟ್ ಹುಷಾರು. ಐಶು ಬಾಯ್. ಗುಡ್ ನೈಟ್. ಊಟ ಆಯ್ತಾ? ಬಾಯ್. ನಿದ್ದೆ ಮಾಡೋ ಟೈಮ್ ಊಟ ಕೇಳ್ತಾ ಇದ್ದೀರಿ. ಕರೆಕ್ಟ್. ವೆರಿ ಗುಡ್. ಐಶು ಇಸ್ ಬಿಕಮಿಂಗ್ ಅ ಬಿಗ್ ಗರ್ಲ್. ಬಾಯ್. ಗುಡ್ ನೈಟ್. ಗುಡ್ ನೈಟ್. ಲೆಟ್ಸ್ ಗೋ ಗೈಸ್. 1-2 ಗಂಟೆ ಟೈಮು. ಇಷ್ಟೊತ್ತಿಗೆ ನಾವು ದಿನ ಮಲಗಿದ್ರೆ ಏನಾಗಬೇಕು ನನ್ನ ಬಾಡಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ, ಇಟ್ಸ್ ಓಕೆ. ಬನ್ನಿ ಹೋಗಿ ಆರಾಮಾಗಿ ಮಲಗಿ ಎದ್ದೇಳೋಣ.